ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾಷಿಂಗ್ ಮಿಷನನ್ನು ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಮೇಂಟೆನೆನ್ಸನ್ನು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ. ಓಕೆ, ಬನ್ನಿ ನೋಡ್ಕೊಬರೋಣ. ಫ್ರೆಂಡ್ಸ್, ನಾನು ತೋರಿಸ್ತಿರ್ತಕ್ಕಂತಹ ವಾಷಿಂಗ್ ಮಷಿನ್ ಬಂದು ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಆಗಿರುತ್ತೆ. ಸೊ ಎನಿ ಕಂಪ್ನಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷನ್ನ ನೀವು ಕ್ಲೀನ್ ಮಾಡೋದನ್ನು ನೋಡ್ಕೊಬೋದು. ಡ್ರಮ್ ನೋಡಿ ಯಾವ ರೀತಿಯಾಗಿ ಗಲೀಜಾಗಿರುತ್ತೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಇರುತ್ತೆ. ಇಲ್ಲೆಲ್ಲನೂ ನಿಮಗೆ ರಬ್ಬರ್ ಒಳಗೆಲ್ಲ ಗಲೀಜಿರುತ್ತೆ. ವಿಡಿಯೋದಲ್ಲಿ ಪೂರ್ತಿ ಕಾಣಿಸ್ಲಿಕ್ಕಿಲ್ಲ, ಕೊಳೆ ಎಲ್ಲ ಅಂಟ್ಕೊಂಡಿರುತ್ತೆ. ನಾನಿಲ್ಲಿ ಒಂದು ಕ್ಲಾತಲ್ಲಿ ನಿಮಗೆ ಒರೆಸಿ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ. ಸೊ ಅದೆಲ್ಲನೂ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಈಗ ನೋಡಿ, ನಾನು ಈ ಒಂದು ಪೌಡರನ್ನು ತೊಗೊಂಡಿದ್ದೀನಿ. ಸೊ ನೀವು ಇದೇ ಪೌಡರ್ನ ತೊಗೋಬೇಕು ಅಂತ ಇಲ್ಲ, ಎನಿ ಕಂಪ್ನಿದು ನೀವು ಈ ಥರದ್ದನ್ನು ತೊಗೊಳ್ಬೋದು. ಇದು ವಾಷಿಂಗ್ ಮಿಷನ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಪರ್ಫೆಕ್ಟ್ ಇದೇ ಕಂಪ್ನಿದು ಬೇಕಂತಿಲ್ಲ. ನಿಮಗೆ ಆನ್ಲೈನಲ್ಲಿ ಆ್ಯಪ್ಗಳಲ್ಲಿ ಅಮೆಝಾನ್, ಮೀಶೋ, ಪರ್ಪಲ್ ಆ್ಯಪ್ ಈ ಥರ ಆ್ಯಪ್ಗಳಲ್ಲಿ ಸೊ ರೀಸನೇಬಲ್ ಆಗಿ 2-3 ಡಿಸ್ಕೌಂಟಲ್ಲಿ ಇರುತ್ತೆ. ನಿಮ್ಮ ಕಂಫರ್ಟೇಬಲ್ ಯಾವುದಾದ್ರೂ ಪೌಡರನ್ನು ತೊಗೊಳ್ಳಿ. ನೋಡಿ, ಇವಾಗ ಇದನ್ನು ಓಪನ್ ಮಾಡ್ತೀನಿ. ಸೊ ನೀವು ಯಾವುದಾದ್ರೂ ಕಂಪ್ನಿದು ಪೌಡರನ್ನು ತೊಗೋಬೋದು, ನಾನು ಫಸ್ಟೇ ಹೇಳಿದ್ದೀನಿ. ಓಕೆ, ಇವಾಗ ಈ ಥರ ಓಪನ್ ಆಯಿತು. ಪೌಡರ್ ಬಂದು ಈ ಥರ ವೈಟ್ ಇರುತ್ತೆ. ಸೊ ಹೀಗೆ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪ್ಯಾಕನ್ನು ಮಾತ್ರ ತೊಗೊಂಡಿದ್ದೀನಿ. ನೆಕ್ಸ್ಟು ಅದೇ ಟ್ರೇಗೆ ನೀವು ಓಪನ್ ಮಾಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಸೊ ನನ್ನ ಹತ್ರ ಒಂದು ಪ್ಯಾಕ್ ಮಾತ್ರ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಮಾತ್ರ ಹಾಕ್ತೀನಿ. ನೀವು 2 ಪ್ಯಾಕ್ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ. ಸೊ ನಿಮ್ಮ ವಾಷಿಂಗ್ ಮಿಷನ್ ನಾವು ಎಷ್ಟು ದಿನದಿಂದ ಕ್ಲೀನ್ ಮಾಡಿಲ್ಲ ಅದ್ರ ಮೇಲೆ ಡಿಪೆಂಡ್ ನೀವು ಎಷ್ಟು ಪ್ಯಾಕ್ ಹಾಕಬೇಕು ಅಂತ. 2 ಪ್ಯಾಕ್ ಹಾಕಿದರೆ ಒಳ್ಳೆಯದು. ಓಕೆ, ನಾನು ಆಲ್ರೆಡಿ ಒಂದು ಸಲ ಕ್ಲೀನ್ ಮಾಡಿದ್ದೀನಿ. ಸೊ ಹಾಗಾಗಿ 1 ಪ್ಯಾಕಲ್ಲಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು 2 ಪ್ಯಾಕ್ನ ಯೂಸ್ ಮಾಡಿ, ಇಲ್ಲ ಆಗಿಲ್ಲ ಅಂದರೆ 1 ಪ್ಯಾಕ್ ಕೂಡ ನೀವು ಬಳಸ್ಬೋದು. ಈ ರೀತಿ ನೀವು ಎಲ್ಲ ಕಡೆ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ. ಇಲ್ಲೂ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಮಾತ್ರ ಇಲ್ಲಿ ಹಾಕ್ತಿದ್ದೀನಿ. ನನ್ನ ಕಾನ್ಸೆಪ್ಟ್ ಇವತ್ತು ಓನ್ಲಿ ಡ್ರಮ್ ಕ್ಲೀನ್ ಇರುತ್ತೆ. ಇಲ್ಲಿ ಕೂಡ ಹಾಕ್ಕೊಂಡು ನೀವು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಡ್ರಮ್ ಇರುತ್ತೆ. ನೆಕ್ಸ್ಟು ನೀವೇನು ಮಾಡಬೇಕು ಅಂತ ಹೇಳಿದರೆ, ಆ ಪೌಡರ್ ತೊಗೊಂಡಿದ್ದೀನಲ್ವ, ಸೊ ಆ ಪೌಡರ್ನ ನೀವು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಕಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ರೊಟೇಟ್ ಮಾಡಿ ಹಾಕ್ತೀನಿ. ನೋಡಿ, ಕಾಣಿಸ್ತಿದೆ ಅಲ್ವಾ? ಹೀಗೆ ರೊಟೇಟ್ ಮಾಡಿ ಹಾಕಿ, ಸಾಧ್ಯವಾದರೆ ಇಲ್ಲೆಲ್ಲನೂ ಕೂಡ ನೀವು ಹಾಕ್ಕೊಳ್ಳಿ ಹಿಂಗೆ. ಮತ್ತು ಆಮೇಲೆ ಅದು ಟರ್ನ್ ಆಗುತ್ತೆ, ಅವಾಗೆಲ್ಲ ಕಡೆ ಸಿಡಿಯುತ್ತೆ, ನಿಮಗೆ ಸಾಕಾಗುತ್ತೆ. ಈ ಥರ ಫುಲ್ ಹಾಕ್ಕೊಂಡ್ಬಿಡಿ. ಓಕೆ, ಈ ರೀತಿಯಾಗಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಡ್ರಮ್ಮನ್ನು ಈ ರೀತಿ ಹಿಂದೆ ಮುಂದೆ ಮಾಡಿ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಮೆಷಿನ್ನ ನೀವು ಆನ್ ಮಾಡಿದಾಗ ಅದು ತಾನಾಗೆ ಮಿಕ್ಸ್ ಆಗುತ್ತೆ. ಸೊ ನೀವು ಅದನ್ನು ಬಳಸುವಾಗ ಗ್ಲೌಸ್ ಬಳಸಬೇಕು. ನೆಕ್ಸ್ಟ್ ಇಲ್ಲಿ ಒಂದು ನಾನು ಟವೆಲ್ನ ಹಾಕ್ತಾಯಿದ್ದೀನಿ. ಸಣ್ಣದೊಂದು ನ್ಯಾಪ್ಕಿನ್ ಥರ ಇರೋದನ್ನು ಹಾಕಿ ವಾಶ್ ಮಾಡೋ ಅಂಥದ್ದನ್ನು. ಸೊ ಅದು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ನೋಡಿ ಹಾಕ್ತಿದ್ದೀನಿ. ನೀವು ಇದನ್ನು ಯೂಸ್ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಬಳಸಬೇಕಾಗತ್ತೆ. ಸೊ ನನ್ನ ಹತ್ರ ಇರಲಿಲ್ಲ, ಬಟ್ ನೀವು ಮಸ್ಟ್ ಆ್ಯಂಡ್ ಶುಡ್ ಬಳಸಿ, ಆಯಿತಾ? ಓಕೆ, ನೆಕ್ಸ್ಟು ನೀವು ಸ್ಟಾರ್ಟ್ ಬಟನ್ನ ಒತ್ತಬೇಕು. ಅದಾದಮೇಲೆ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಡೈಲಿ ವಾಷಿಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಡೈಲಿ ವಾಷಿಗೆ ಇಟ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಆಪ್ಷನ್ನಿಗೆ ಬರ್ತೀನಿ ನಾನು. ಆಪ್ಷನ್ ಬಂದುಬಿಟ್ಟು ನನಗೆ ವಾರ್ಮ್ ಸೋಪ್ ಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಬೇಕು. ಪ್ರೀ ವಾಶ್ ಬೇಡ. ವಾರ್ಮ್ ಸೋಪ್ ಸೆಲೆಕ್ಟ್ ಆಯಿತು, ಹೌದಾ? ಇಲ್ಲಿ ಸೆಲೆಕ್ಟ್ ಆಯಿತು, ಹೌದಾ? ಅದಾದಮೇಲೆ ಮತ್ತೆ ಸೆಲೆಕ್ಟ್ ಅಂತ ಹೇಳಿ ಕೊಡ್ತೀನಿ. ಓಕೆ, ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಇಲ್ಲಿ ಡ್ರಮ್ ಚಿತ್ರ ಕೂಡ ನಿಮಗೆ ತೋರಿಸ್ತಿದೆ, ಡ್ರಮ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು. ನೀವು ಇವಾಗ ಸ್ಟಾರ್ಟ್ ಬಟನ್ನ ಒತ್ಬೋದು. ಓಕೆ, ಆ್ಯಂಡ್ ನಿಮ್ಮ ಒಂದು ಮಷೀನಲ್ಲಿ ಬೇರೆ ಬೇರೆ ಆಪ್ಷನ್ ಇರುತ್ತೆ. ನೀವು ನೋಡಿ ಕರೆಕ್ಟಾಗಿ ಡ್ರಮ್ ಕ್ಲೀನ್ ಆಪ್ಷನ್ನ ಒತ್ತಬೇಕಾಗತ್ತೆ. ಇಲ್ಲ ಡೈಲಿ ವಾಷಿಗೆ ಇಟ್ಬಿಟ್ಟು ನೆಕ್ಸ್ಟು ನೀವಿಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನೇನೋ ಆಪ್ಷನ್ ಇಟ್ಬಿಟ್ಟು ಆನ್ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟಾಗಿ ತಿಳ್ಕೊಂಡು ಮಾಡಿ. ಇವಾಗ ಅದು ಟೈಮ್ನ ಅದೇ ತೊಗೊಳುತ್ತೆ, ಆಮೇಲೆ ಮಷಿನ್ ರನ್ ಆಗುತ್ತೆ. ನಾವು ಅದು ಮಿನಿಟ್ಸ್ ಆಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಕ್ಲೀನ್ ಆಗೋವರೆಗೂ. ನೋಡಿ, ಮಷೀನು ನೀಟಾಗಿ ರನ್ ಆಗ್ತಾಯಿದೆ, ಡ್ರಮ್ ನೀಟಾಗಿ ಕ್ಲೀನ್ ಆಗ್ತಾಯಿದೆ.
ಸೊ ಇನ್ನೂ 14 ಮಿನಿಟ್ಸ್ ನಾವು ವೆಯ್ಟ್ ಮಾಡಬೇಕು ಹೇಳ್ತಾ ಇದೆ. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ನೋಡಿ ಸೌಂಡ್ ಕೇಳ್ತಾ ಇದೆಯಾ? ಇವಾಗ ಕಂಪ್ಲೀಟಾಗಿ ಮುಗಿದಿದೆ. ಡೋರ್ ಓಪನ್ ಮಾಡೋಣ. ನಾನು ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ಸಖತ್ತಾಗಿದೆ ನೋಡಿ. ಆವಾಗಲೇ ಇಲ್ಲೆಲ್ಲ ಪೌಡ್ರ್ ಹಾಕಿದೆ ಹೌದಾ. ನಾನು ಇವಾಗ ತೆಗೆದ್ಬಿಟ್ಟು ಹೀಗೆ ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ರಿಯಲಿ ನನಗೂ ತುಂಬ ಖುಷಿ ಆಗ್ತಿದೆ. ಮತ್ತು ಕ್ಲಾತ್ ಹಾಕಿದೆ ನೋಡಿ, ಹಾಗೆ ಇದೆ ಹೌದಾ. ಎಷ್ಟು ಚೆನ್ನಾಗಿ ಡ್ರಮ್ಮೆಲ್ಲ ಕ್ಲೀನಾಗಿದೆ, ಪಳ ಪಳ ಹೊಳಿತಾ ಇದೆ. ರಿಯಲಿ ಸ್ಯಾಟಿಸ್ಫೈಡ್. ನೋಡಿ ಈ ಥರ ಒಂದು ಕ್ಲಾತ್ ಹಾಕಿಬಿಡಿ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ಬೇಕು ಅಂದರೆ ಇವು ಒರೆಸ್ಕೊಳ್ಳೋದೇ ಬೇಡ. ನೋಡಿ ಡ್ರಮ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ತುಂಬ ಖುಷಿ ಆಯಿತು ನನಗೂ ನೋಡಿ. ಸೊ ನೀವು ಟ್ರೈ ಮಾಡಿ. ಮತ್ತು ಬೇರೆ ಏನು ನೆಕ್ಸ್ಟು ಸಾಧ್ಯ ಆದರೆ ಈ ರಬ್ಬರ್ ಒರೆಸಿರ್ತೀವಲ್ವ, ಕ್ಲೀನಾಗಿರುತ್ತಲ್ವ. ಸೊ ಇದನ್ನು ಆದರೆ ಒಂದೇ ಒಂದು ಸಲ ಕ್ಲಾತ್ ತೊಗೊಂಡು ಹೀಗೆ ಒರೆಸ್ಕೊಂಡು ಬಿಡಿ. ಬಿಕಾಸ್ ಅಲ್ಲಿ ನೀರೆಲ್ಲ ಇರೋದ್ರಿಂದ ಕ್ಲೀನ್ ಆಗಿರುತ್ತೆ. ಬಟ್ ಆದರೂ ಕೂಡ ನೋಡಿ ಈಸಿಯಾಗಿ ಬರ್ತಾ ಇದೆ. ಅದನ್ನೆಲ್ಲ ನೀವು ಒನ್ಸ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಬಟ್ಟೆಗಳಿಗೆ ತಾಗಲ್ಲ. ಸೊ ನೋಡಿ ನಾನು ಇವಾಗ ಕ್ಲೀನ್ ಮಾಡ್ತಿದ್ದೀನಿ, ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ. ಸೊ ಹೀಗೆ ಫುಲ್ ಕ್ಲೀನ್ ಮಾಡಿಬಿಡಿ. ಮೇಲೆಲ್ಲ ಕ್ಲೀನ್ ಮಾಡ್ತೀನಿ ನಾನು. ಒನ್ಸ್ ನೀವು ಡ್ರಮ್ ಕ್ಲೀನ್ ಮಾಡಿದ್ರಿ ಅಂದರೆ ರಬ್ಬರೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡ್ಬೇಕು. ಮತ್ತು ವರ್ಕ್ನ ನೀವು ಇಟ್ಕೋಬಾರ್ದು. ಒನ್ಸ್ ಕೈ ಹಾಕಿದ್ದೀರಾ ಅಂದರೆ ವರ್ಕನ್ನು ಕಂಪ್ಲೀಟಾಗಿ ನೀವು ಕ್ಲೋಸ್ ಮಾಡಿಬಿಡ್ಬೇಕು. ಈ ಥರ ನೋಡ್ಕೊಂಡು ಏನೇನಿದೆ ಅಂತ ಹೇಳಿ ಕ್ಲೀನ್ ಮಾಡಿಬಿಡಿ. ನೋಡಿ ಇಲ್ಲಿ ಈ ಥರ ಈಸಿಯಾಗಿ ಬರ್ತಾ ಇದೆ. ಸೊ ಇದು ನೀವು ಕಂಪಲ್ಸರಿ ಮಾಡ್ಕೋಬೇಕಾಗತ್ತೆ. ಸೊ ಪೌಡ್ರ್ ಹಾಕಾದ್ಮೇಲೆ ಇದು ಈಸಿ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ವಾಷಿಂಗ್ ಮಿಷನ್ ಕೆಳಗೆ ಒಂದು ಪ್ಲೇಟ್ ಇರುತ್ತೆ. ಇದನ್ನು ಕೂಡ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ತೋರಿಸ್ಕೊಡ್ತೀನಿ ಹೇಗೆ ಅಂತ. ನೆಕ್ಸ್ಟ್ ಬಂದು ವಾಷಿಂಗ್ ಮಿಷನ್ ಡೌನಲ್ಲಿ ಒಂದು ಈ ಥರ ಪ್ಲೇಟ್ ಇರುತ್ತೆ. ಜಸ್ಟ್ ಓಪನ್ ಮಾಡ್ಕೊಳ್ಳಿ ಇದನ್ನು. ಓಕೆ, ಈ ಥರ ಓಪನ್ ಮಾಡಾದಮೇಲೆ ಇಲ್ಲಿ ಒಂದು ಕ್ಯಾಪ್ ಇರುತ್ತೆ. ಅದನ್ನು ನೀವು ತಿರುಗಿಸ್ಬೇಕು. ಸೊ ಇದು ಸ್ವಲ್ಪ ಬ್ಯಾಡ್ ವಾಟರ್ ಇರುತ್ತೆ ಅದರಲ್ಲಿ. ಕೆಳಗಡೆ ಏನಾದರೂ ಇಟ್ಕೊಂಡ್ಬಿಡಿ, ಇಲ್ಲ ಸ್ಮೆಲ್ ಬರುತ್ತೆ. ನೆಲ ಎಲ್ಲ ಒರೆಸ್ಬೇಕಾಗತ್ತೆ ನೀವು. ನೋಡಿ ಫ್ಲೋ ಆಗ್ತಿದೆ ಅಲ್ವಾ. ಸ್ವಲ್ಪ ನೀರು ಚೆಲ್ಲುತ್ತೆ, ಬ್ಯಾಡ್ ಸ್ಮೆಲ್ ಇರುತ್ತೆ ಆ ನೀರು. ಸೊ ಈ ಥರ ಕ್ಯಾಪ್ನ ಓಪನ್ ಮಾಡ್ಕೊಂಬಿಡಿ. ನೋಡ್ತಿದ್ದೀರಾ ಇದರಲ್ಲಿ ಎಷ್ಟು ಗಲೀಜು ಕಾಣ್ತಿದೆ. ಸೊ ನೀವೇನಾದರೂ ಕಾಯಿನ್, ಪಿನ್, ಬಟ್ಟೆಲಿ ಆ ಥರ ಏನಾದ್ರು ಬಿಟ್ಟಿದ್ರೆ ಇದರಲ್ಲಿ ಸೇರಿಕೊಂಡಿರುತ್ತೆ. ಸೊ ನೀವು ಇದನ್ನು ಕ್ಲೀನ್ ಮಾಡಿ ಮತ್ತೆ ಇಲ್ಲಿ ಫಿಟ್ ಮಾಡಬೇಕಾಗತ್ತೆ. ನೋಡಿ ಇದು ಇಲ್ಲಿರೋ ಗಲೀಜನ್ನೆಲ್ಲ ನೀವು ಕ್ಲೀನ್ ಮಾಡ್ಕೊಂಬಿಡ್ಬೇಕಾಗತ್ತೆ. ಸೊ ಸೋಪ್, ಲಿಕ್ವಿಡ್ ಏನು ಬೇಕಾದರೂ ತೊಗೊಂಡು ಇದನ್ನು ನೀಟಾಗಿ ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ಬೋದು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ನಾವು ಇದನ್ನು ಕ್ಲೀನ್ ಮಾಡಿ ನೀಟಾಗೆ ಇಲ್ಲಿ ಮತ್ತೆ ಫಿಟ್ ಮಾಡಬೇಕಾಗತ್ತೆ. ಓಕೆ, ಟೈಟ್ ಮಾಡಿ ಕ್ಲೋಸ್ ಮಾಡಿಬಿಡಿ. ಫುಲ್ ಟೈಟ್ ಮಾಡಿಬಿಡಿ. ಓಕೆ, ಟೈಟ್ ಆಯಿತು. ಆ್ಯಂಡ್ ಈ ಏರಿಯಾನೆಲ್ಲ ಸ್ವಲ್ಪ ಒರೆಸ್ಕೋಬೇಕಾಗತ್ತೆ, ಇಲ್ಲ ಜಿರಳೆಗಳೆಲ್ಲ ಬಂದು ಓಡಾಡ್ತಾ ಇರುತ್ತೆ. ಸೊ ಒರೆಸ್ಕೊಳ್ಳೋಣ. ನೋಡಿ ಇಲ್ಲೆಲ್ಲ ಜಿರಳೆ ಓಡಾಡಿರುತ್ತೆ. ಇದನ್ನು ಕೂಡ ನೀವು ಒರೆಸ್ಕೊಂಡು ಸಾಧ್ಯ ಆದರೆ ಸ್ವಲ್ಪ ಸ್ಪ್ರೇ ಮಾಡಿ ಕ್ಲೋಸ್ ಮಾಡಿಬಿಡಿ, ಇಲ್ಲಾಂದರೆ ಜಿರಳೆಗಳು ಬಂದು ಸೇರಿಕೊಳ್ಳುತ್ತೆ. ಈ ಥರ ನೀಟಾಗಿ ಒರೆಸ್ಕೊಳ್ಳಿ. ನಾನು ಸ್ವಲ್ಪ ಜಿರಳೆ ಸ್ಪ್ರೇನ ಇಲ್ಲಿ ಸ್ಪ್ರೇ ಮಾಡ್ತಿದ್ದೀನಿ. ಬಿಕಾಸ್ ಜಿರಳೆ ಕಾಟ ಜಾಸ್ತಿ ಅಲ್ವಾ. ಸೊ ಹಾಗಾಗಿ ಸ್ಪ್ರೇ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ, ಇಲ್ಲಾಂದರೆ ಜಿರಳೆ ಬಂದು ಕುತ್ಕೊಬಿಡುತ್ತೆ. ನೀವು ಇದೇ ಥರ ಏನಾದರೂ ಲಕ್ಷ್ಮಣ ರೇಖೆ ಏನಾದರೂ ಹಚ್ಚಿಬಿಟ್ಟೆ ಕ್ಲೋಸ್ ಮಾಡಿ, ಬಂದೇ ಬರುತ್ತೆ. ಹಾಗಾಗಿ ಓಕೆ, ಇವಾಗ ಆಯಿತು. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಅಲ್ಲಿಗೆ ಈ ವರ್ಕು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಈ ಏರಿಯಾ ಕೂಡ ನೀವು ಸ್ವಲ್ಪ ಬ್ರಷ್ ತೊಗೊಂಡು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಿ. ಏನಕ್ಕಂದರೆ ಇಲ್ಲೂ ಕೂಡ ಜಿರಳೆಗಳು ಓಡಾಡಿರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ರೆ ಕ್ಲೀನಾಗಿ ಹೋಗುತ್ತೆ. ಇಲ್ಲೂ ಬೇಕಾದರೆ ನೀವು ಸೈಡಲ್ಲಿ ಮಾತ್ರ ಸ್ಪ್ರೇ ಮಾಡ್ಬೋದು, ಜಿರಳೆಗಳು ಬರುತ್ತೆ. ನೆಕ್ಸ್ಟ್ ನೀವೇನಾದರೂ ಈ ಟ್ಯಾಪ್ನ ಕ್ಲೀನ್ ಮಾಡ್ತೀರಾ ಅಂತ ಹೇಳಿದರೆ ಫಸ್ಟು ಟ್ಯಾಪನ್ನು ನಿಲ್ಲಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಫಸ್ಟು ನೀರನ್ನ ನಿಲ್ಲಿಸ್ಕೊಂಡ್ಬಿಡಿ. ನಾನು ನಿಲ್ಲಿಸಿರಲಿಲ್ಲ, ಸೊ ಇವಾಗ ನಿಲ್ಲಿಸ್ದೆ. ಓಕೆ, ನಿಲ್ಲಿಸಾದ್ಮೇಲೆ ಕೂಡ ನೀರು ಬರುತ್ತೆ ನೋಡಿ. ಜಸ್ಟ್ ಇದನ್ನು ಸ್ವಲ್ಪ ನೀರು ಬಂದೇ ಬರುತ್ತೆ. ಹೀಗಂದರೆ ಸಾಕು. ಹಿಂಗೆ ಅಂದ್ಬಿಟ್ಟು ಜಸ್ಟ್
ಹೀಗೆ ಎಳಿಬೇಕು. ಹಿಂಗೆ ಎಳೆದ್ರೆ ಹಿಂಗೆ ಓಕೆ ಸ್ಲೋಲಿ ಹಿಂಗಂದರೆ ಸಾಕು. ಸ್ವಲ್ಪ ನೀರು ಈ ಥರ ಬರುತ್ತೆ. ವಾಷಿಂಗ್ ಮಿಷನ್ ಮೇಲೆ ಏನಾದರೂ ಹಾಕ್ಕೊಂಡಿರಿ. ನೆಕ್ಸ್ಟು ಇಲ್ಲೇನಾದರೂ ಗಲೀಜಿತ್ತು ಅಂದರೆ ಸ್ವಲ್ಪ ಕ್ಲೀನ್ ಮಾಡಿ ನೀವು ಕೂರಿಸ್ಬೇಕಾಗತ್ತೆ. ತುಂಬ ಏನು ಗಲೀಜಿಲ್ಲ, ನಾನು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಓಕೆ, ಇವಾಗ ಕ್ಲೀನ್ ಆಗಿದೆ. ಜಸ್ಟ್ ಇದನ್ನು ಲೈಟಾಗಿ ಹಿಂದ್ಗಡೆ ಪ್ರೆಸ್ ಮಾಡಿ ಹೀಗೆ ಮಾಡಿ ಹೀಗೆ ಕೂರಿಸೋದಷ್ಟೇ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಖಂಡಿತವಾಗಿಯೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ವಾಷಿಂಗ್ ಮಿಷನ್ ಕ್ಲೀನ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಕೊಟ್ಟಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಏನು ಅನ್ನಿಸ್ತು ನಿಮಗೆ ಈ ವಿಡಿಯೋ ಬಗ್ಗೆ ಅಂತ ಹೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.